ಮುಲ್ಲಾಗಳ ಬಗ್ಗೆ ಅವಹೇಳನ ಮಾಡಿದಂತ ಆರೋಪ ಸಿಟಿ ರವಿ ಅವರ ಚಿಕ್ಕಮಗಳೂರಿನ ಮನೆಗೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಪೊಲೀಸರು ಅಂಟಿಸಿದಂತ ನೋಟಿಸ್ ಬೆಂಬಲಿಗರ ಗಲಾಟೆ. ಅವ್ರ ಮನೆಗೆ ಹೋಗಿ ಅವ್ರ ಹತ್ರನೇ ಹೋಗಿ ನೋಟಿಸ್ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಗೆ FIR ಕಾಪಿ ಕೊಡದಲೆ ಅದ್ ಹೆಂಗೆ ಬಂಧಿಸ್ಲಿಕ್ಕೆ ಬಂದಿದ್ದೀರಾ ಅಂತ ಸಿಟಿ ರವಿ ಅವರ ಆವಾಜ್ ಬಿಟ್ಟು ಪೊಲೀಸರಿಗೆ. ಜನಪ್ರತಿನಿಧಿಗಳಿಗೆ ಅವ್ರ ಮಾತನ್ನು ನೋಡ್ತಾ ಇದ್ರೆ ಜನಪ್ರತಿನಿಧಿಗಳಿಗೆ ಒಂದು ರೂಲ್ಸು, ಜನಸಾಮಾನ್ಯರಿಗೆ ಒಂದು ರೂಲ್ಸು ಅನ್ನುವಂಥ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇನ್ನು ಅವ್ರ ಮನೆ ಮುಂದೆ ನೋಟಿಸ್ ಅನ್ನ ಅಂಟಿಸೋದು, ಅಂಟಿಸಿದ್ದಂತ ನೋಟಿಸ್ ಅನ್ನ ಕಿತ್ತೆಸೆದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಗರ ಠಾಣೆಯ PI ಅಭಯ್ ಪ್ರಕಾಶ್ ಕ್ರಮಕ್ಕೆ ಖಂಡನೆ. ಅದೇಗ ಅರೆಸ್ಟ್ ಮಾಡ್ತೀರಿ ನೋಡ್ತೀವಿ ಅಂತ ಆವಾಜನ್ನ ಹಾಕಿದ್ದಾರೆ. ಸಿಟಿ ರವಿಯ ಬೆಂಬಲಿಗರು ನೋಟಿಸ್ ಅನ್ನ ಹೊರಗಡೆ ಅಂಟಿಸಿ ಹೋಗಲಾಯಿತು, ಅದನ್ನ ಕಿತ್ತಾಕಿದ್ದಾರೆ. ಜನರನ್ನ ಅಂದ್ರೆ ಜನರು ಬಂದಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ಸಿಟಿ ರವಿಯ ಬೆಂಬಲಿಗರು ಬಂದಿದ್ರು, ಘೋಷಣೆಗಳನ್ನ ಕೂಗಿದ್ದಾರೆ. ಇದು ಸಿಟಿ ರವಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್. ಮುಲ್ಲಾಗಳಿಗೆ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ ಅಂತ ಹೇಳಿದ್ರು ಸಿಟಿ ರವಿ. ಜಾಮಿಯಾ ಕಮಿಟಿ ನೀಡಿದಂತ ದೂರಿನಂತೆ FIR ಆಗಿತ್ತು. ಮುಲ್ಲಾಗಳ ಅವಹೇಳನ ಬಗ್ಗೆ ತನಿಖೆಗೆ ಬರುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ವಿಚಾರಣೆಗೋಸ್ಕರ ನೋಟಿಸ್ ಅನ್ನ ಕೊಡಲಾಗಿತ್ತು. ಇನ್ನ ಸಿಟಿ ರವಿ ಏನ್ ಮಾತನಾಡಿದ್ರು ನೋಡೋಣ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಇನ್ನ CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕ್ಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ಈ ಸ್ಟೇಟ್ಮೆಂಟ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಅಲ್ಲ, ಏನು ಮಾತನಾಡ್ತಾ ಇದೀವಿ ಅನ್ನುವಂಥದ್ರ ಪರಿಜ್ಞಾನನೂ ಇರಲ್ಲ ಕೆಲವರಿಗೆ. ಎಲ್ಲದಕ್ಕೂ ಧರ್ಮದ ಬಣ್ಣ ಹಚ್ಬಿಡೋದು, ಎಲ್ಲದಕ್ಕೂ ಮುಲ್ಲಾಗಳ ಕಾರಣ, ಮುಲ್ಲಾ 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 ಅಂತ ಹೇಳೋದು. ಇದರಲ್ಲೂ ಅದೇ ಆಗಿರೋದು. ನೀಟ್ ವಿಚಾರದಲ್ಲಿ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಆದರೆ ಅದಕ್ಕೂ ಮುಲ್ಲಾಗಳಿಗೂ ಏನು ಸಂಬಂಧ? ಅವರು ಎದೆ ಸೀಳಿದ್ರೆ 3 ಅಕ್ಷರ ಇರಲ್ಲ ಅಂತ ಬೇರೆ ಮಾತನಾಡಿದ್ರು. ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿಚಾರಣೆಗೋಸ್ಕರ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ ಪೊಲೀಸರು. ಅವಾಗ್ಲೂ ಬಂದಿಲ್ಲ. ಜನಪ್ರತಿನಿಧಿ ನಾನು, ಫಸ್ಟ್ FIR ಕೊಡೋದಲ್ವಾ? FIR ಕಾಪಿ ಕೊಡಬೇಕು, FIR ತೋರಿಸ್ಬೇಕು ನೀವು, ಆಮೇಲೆ ನಾನು ಬರೋದು, ಜನಪ್ರತಿನಿಧಿನ ಈ ರೀತಿಯಾಗ ನಡೆಸ್ಕೊಳ್ಳೋದು ಅಂತೆಲ್ಲ ಮಾತನಾಡಿದ್ದಾರೆ. ಹೋಗಿಲ್ಲ ಸಿಟಿ ರವಿ ಅವರು. ಆಮೇಲೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಎತ್ತಣದಿಂದ ಎತ್ತಣ ಸಂಬಂಧನಪ್ಪ ಈ ವಿಚಾರದಲ್ಲಿ, ನೀಟ್ ವಿಚಾರದಲ್ಲಿ ಮಾತಾಡಬೇಕು. ಓಕೆ, ಯಾರಿಗೆ ಬೈಬೇಕು ಅಂದ್ರೆ ಯಾರು ಸರ್ಕಾರದ ವಿರುದ್ಧ ನಿಂತರು ಅವ್ರೆಲ್ರಿಗೂ ಸುಮ್ಮನೆ ಬೈದು ಬಿಡೋದು, ಪ್ರಶ್ನೆ ಮಾಡಂಗಿಲ್ಲ ಬಿಜೆಪಿ ಅವ್ರನ್ನ. ಸಿಟಿ ರವಿ ಅವರ ಮಾತನ್ನ ನೋಡ್ತಾ ಇದ್ರೆ ಯಾರು ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಮಾಡಿದ್ರು ಅಂದ್ರೆ ಅಲ್ಲಿ ಧರ್ಮದ ಕಿಡಿಯನ್ನ ಹಚ್ಬಿಡೋದು, ಧರ್ಮದ ಬಣ್ಣವನ್ನ ಹಚ್ಬಿಡೋದು. ಸಿಟಿ ರವಿ ಅವರು ಮಾಡಿರುವಂತ ಕೆಲಸ ಅದು. ಮುಲ್ಲಾಗಳ ಬಗ್ಗೆ ಹೇಳಿಕೆಗೆ ಸಿಟಿ ರವಿ ಸಮರ್ಥನೆ. ನಾನು ಹೇಳಿದ ಮಾತಿಗೆ ನಾನು ಬದ್ಧನಿದ್ದೇನೆ ಅಂತ ಸಿಟಿ ರವಿ. ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗಿರ್ಲಿಕ್ಕೆ ಹೋದಂತ ಮುಲ್ಲಾನ ಬಗ್ಗೆ ಹೇಳಿದ್ದೇನೆ. ಅಲ್ಲಿ ಮಾತನಾಡಿದ್ರ ಅದನ್ನ? ಅಲ್ಲಿ ಯಾರು ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗಿರ್ಲಿಕ್ಕೆ ಹೋಗಿದ್ನಲ್ಲ ಅವನ ಬಗ್ಗೆ ಮಾತನಾಡಿದ್ದೇನೆ ಅಂತ ಹೇಳಿದ್ದಾರೆ. ವಿಡಿಯೋ ತೋರಿಸಿ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಮುಲ್ಲಾಗಳ ಬಗ್ಗೆ ಮಾತನಾಡಿದ್ದೇನೆ, ಮುಸ್ಲಿಮರ ಬಗ್ಗೆ ಮಾತಾಡಿಲ್ಲ, ಮುಸ್ಲಿಮರ ಬಗ್ಗೆ ಒಂದು ಪದ ಮಾತನಾಡಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಹಾಗಾದ್ರೆ ಮುಲ್ಲಾಗಳು ಅಂದ್ರೆ ಯಾವ ಸಮುದಾಯದ ಬಗ್ಗೆ ಮಾತನಾಡಿದ್ದೀರಾ ನೀವು? ಏನ್ ಅರ್ಥ ಅದು? ಹಾಗಾದ್ರೆ ಯಾರು ಅವನು ಯಾರ್ದಾದ್ರೂ ಒಬ್ಬರ ಹೆಸರ ಉಲ್ಲೇಖ ಮಾಡಿದ್ದೀರಾ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಮಾತನಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ಲಾಗಿತ್ತು. ಅವ್ರನ್ನ ವಿಚಾರಣೆಗೆ ಅಂತ ನೋಟಿಸ್ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಜನಪ್ರತಿನಿಧಿ ನಾನು ಅಂತೆಲ್ಲ ಹೇಳಿದ್ದಾರೆ, ಆವಾಜನ್ನ ಕೂಡ ಬಿಟ್ಟಿದ್ದಾರೆ, ನೋಟಿಸ್ ಅನ್ನ ಅಂಟಿಸ್ ಬರಲಾಗಿದೆ. ಸೊ ಈಗ ಏನ್ ಕ್ರಮ ಆಗ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಂತ ದೂರಿನಲ್ಲಿ ಉಲ್ಲೇಖ ಆಗಿದೆ? 2 ದಿನಗಳ ಹಿಂದೆ ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ನಲ್ಲಿ ಬಿಜೆಪಿ ಅವರು ಒಂದು ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಈ ಪ್ರೊಟೆಸ್ಟ್ ನಲ್ಲಿ MLC ಸಿಟಿ ರವಿನೂ ಕೂಡ ಅಷ್ಟೇ ಭಾಗಿಯಾಗಿರ್ತಾರೆ. ಭಾಗಿಯಾದಂತ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ನೀಟ್ ಎಕ್ಸಾಮ್ಗೂ ಮುಲ್ಲಾಗಳಿಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಇವ್ರಿಗೆ ಎಷ್ಟು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತನ್ನ ಮಾತನಾಡಿರ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಅಷ್ಟೇ ಕಾರಣ ಆಗುತ್ತೆ. ಇದಾದಂತಹ ಬಳಿಕ
ಈ ಜಾಮಿಯಾ ಮಸೀದ್ ನ ಪ್ರೆಸಿಡೆಂಟ್ ಮುಜಾಸಿರ್ ಪಾಷಾಗ್ ಹೋಗಿ ಈಗಾಗಲೇ ಚಿಕ್ಕಮಗಳೂರು ಟೌನ್ ಪೊಲೀಸ್ ಸ್ಟೇಷನ್ ಒಂದು ದೂರನ್ನ ಕೊಡ್ತಾರೆ. ಆ ಒಂದು ವಿಡಿಯೋನ ಇಟ್ಕೊಂಡು ದೂರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಈಗಾಗಲೇ ಒಂದು FIR ಅನ್ನು ಕೂಡ ಅಷ್ಟೇ ದಾಖಲು ಮಾಡ್ಕೊಂಡಿರುವಂತದ್ದು. FIR ನಲ್ಲಿ ಇವರೆಲ್ಲೋ ಒಂದ್ ಕಡೆ ಧರ್ಮಗಳ ನಡುವೆ ಒಂದ್ ರೀತಿ ಪ್ರಚೋದನಾಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಧರ್ಮಗಳ ನಡುವಿನ ಒಂದು ಸಂಘರ್ಷವನ್ನು ಉಂಟು ಮಾಡುವಂತ ನಿಟ್ಟಿನಲ್ಲಿ ಸಮಾಜದಲ್ಲಿ ಅಶಾಂತಿ ಎಬ್ಬಿಸುವಂತಹ ಒಂದು ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತ ನಿಟ್ಟಿನಲ್ಲಿ ನಡ್ಕೊಂಡಿದ್ದಾರೆ ಅಂತ ಹೇಳಿ BNS ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಒಂದು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಆದಂತ ಬಳಿಕ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಒಂದು ಸೂಚನೆಯನ್ನ ಕೂಡ ಕೊಟ್ಟರು. ಆದ್ರೆ ನೋಟಿಸ್ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಬರೋದಿಲ್ಲ, ನನ್ನ ಮೇಲೆ ಏನಂತ ಕೇಸ್ ರಿಜಿಸ್ಟರ್ ಆಗಿದೆ ಅಂತಾನೂ ಕೂಡ ಹೇಳಬೇಕು ಅಂತ CT ರವಿ ಹೇಳಿದ್ರು. ಈ ಕಾರಣಕ್ಕೋಸ್ಕರ ಪೊಲೀಸ್ ಈಗಾಗಲೇ ನೋಟಿಸ್ ಅನ್ನು ಕೂಡ ಅಷ್ಟೇ ಮನೆಗೆ ತಗೊಂಡೋಗಿ ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ CT ರವಿ ನಾನು ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ, ವಿಚಾರಕ್ಕೂ ಕೂಡ ಒಳಪಡೋದಿಲ್ಲ, ನೋಟಿಸ್ ಅನ್ನು ಸ್ವೀಕಾರ ಮಾಡೋದಿಲ್ಲ ಅಂತಾನು ಕೂಡ ಅಷ್ಟೇ ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡಿದ್ದಾರೆ. ಇದಾದಂತ ಬಳಿಕ ಪೊಲೀಸರು CT ರವಿ ಅವರ ಬಸವನಹಳ್ಳಿಯಲ್ಲಿರುವಂತಹ ನಿವಾಸಕ್ಕೆ ನೋಟಿಸ್ ಕಾಪಿಯನ್ನ ಅಂಟಿಸಿ, ನೀವು ಈ ನೋಟಿಸ್ ತಲುಪಿದಂತ 24 ಗಂಟೆಗಳ ಒಳಗಾಗಿ ನೀವು ಮುಲ್ಲಾಗಳ ವಿರುದ್ಧವಾಗಿ ನೀಟ್ ಎಕ್ಸಾಮ್ಗೂ ಮುಲ್ಲಾಗಳಿಗೆ ಏನ್ ಸಂಬಂಧ, ಜೊತೆಗೆ ಆ ಮುಲ್ಲಾಗಳಿಗೆ ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲ ಅಂತ ಈ ರೀತಿ ಧರ್ಮಗಳ ನಡುವೆ ಪ್ರಚೋದನಾಕಾರಿಯಾದಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರೆ, ಯಾವ ಕಾರಣಕ್ಕೋಸ್ಕರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರಿ, ಎಕ್ಸ್ಪ್ಲನೇಷನ್ ಕೊಡಿ ಅಂತಾನು ಪೊಲೀಸರಿಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನೋಟಿಸ್ ಕೊಟ್ಟಿದ್ದಾದಂತ ಬಳಿಕವೂ ಕೂಡ ಅಷ್ಟೇ ಒಂದಷ್ಟು ಹೈಡ್ರಾಮ್ ಆಗಿರುವಂತದ್ದು. ಬಿಜೆಪಿಯ ಕಾರ್ಯಕರ್ತರು ಆ ನೋಟಿಸ್ ಕಾಪಿಯನ್ನು ಕೂಡ ಅಷ್ಟೇ ಮನೆಗೆ ಏನ್ ಅಂಟಿಸಿದ್ರಲ್ಲ ಅದನ್ನ ಕಿತ್ತೆಸೆಯುವಂತ ಒಂದು ಕೆಲಸವನ್ನ ಮಾಡಿದ್ರೆ, ಪೊಲೀಸರ ವಿರುದ್ಧವೂ ಕೂಡ ಅಷ್ಟೇ ಘೋಷಣೆಗಳ ಕೂಗುವಂತದ್ದೊಂದು ಮಾಡಿರುವಂತದ್ದು. ಅದಕ್ಕೆ ಪೊಲೀಸರಂತೂ ಕಾನೂನಾತ್ಮಕವಾಗಿ ಈಗ ಮೊದಲನೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇ ನೋಟಿಸ್ ಯಾವುದೇ ರಿಪ್ಲೈ ಬಂದಿಲ್ಲ ಅನ್ನೋ ಸಂದರ್ಭದಲ್ಲಿ ಎರಡನೇ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಎರಡು ನೋಟಿಸ್ಗೂ ಕೂಡ ಏನು ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಅವರು ಹೈಯರ್ ಅಥಾರಿಟಿಗೆ ತಗೊಂಡೋಗ್ಬಿಟ್ಟು ಈ ರೀತಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಬರ್ತಿಲ್ಲ ಅಂತ ಹೇಳಿದಂತ ವೇಳೆ ಮುಂದೆ ಕಾನೂನಾತ್ಮಕವಾಗಿ ಏನ್ ಕ್ರಮವನ್ನು ಜರುಗಿಸಬೇಕು, ಒಂದ್ ರೀತಿ ಏನಾದ್ರೂ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸುವಂತದ್ದು ಏನು ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿ ನಿರ್ಧಾರವನ್ನು ಮಾಡ್ತಾರೆ. ಸದ್ಯಕ್ಕಂತೂ ಚಿಕ್ಕಮಗಳೂರು ಟೌನ್ ಪೊಲೀಸ್ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ರೆ 24 ಗಂಟೆಗಳ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರೆ, ಒಂದ್ ವೇಳೆ 24 ಗಂಟೆ ಒಳಗಡೆ ವಿಚಾರಣೆಗೆ ಬಂದಿಲ್ಲ ಅಂತಂದ್ರೆ ಎರಡನೇ ನೋಟಿಸ್ ಅನ್ನ ಸರ್ವ್ ಮಾಡೋದಂತ ಚಾನ್ಸಸ್ ಕೂಡ ಅಷ್ಟೇ ಹೆಚ್ಚಾಗಿರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.